ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ತಪ್ಪದೆ ನೀವು ನೋಡ್ಲೇಬೇಕು. ಯಾಕಂದ್ರೆ ಪ್ರತಿದಿನ ಕಾಯ್ತಾ ಇದ್ದೀರಾ, ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದೀರಾ, ಬ್ಯಾಂಕ್ ಗಳಿಗೆ ಹೋಗಿ ಬರ್ತಾ ಇದ್ದೀರಾ, 14ನೇ ಕಂತಿನ ಹಣ ಬಂತಾ ಇಲ್ಲ ಅಂತ. ಈಗ ನಿಮ್ಗೆ ಗೊತ್ತಿರಬಹುದು, ಏನು ಈಗಾಗಲೇ ಆಲ್ರೆಡಿ 14ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. ನಿಮಗೆ ಯಾಕೆ ಇನ್ನು 14ನೇ ಕಂತಿನ ಹಣ ಬಂದಿಲ್ವಾ? ಅಥವಾ ಬೇರೆಯವರಿಗೆ ಈಗ ಆಲ್ರೆಡಿ ಬಂದಿದೆಯಾ, ನಿಮಗೆ ಯಾಕೆ ಬರ್ತಾ ಇಲ್ಲ? ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದೇ ಅಲ್ಲ, ಯಾರಿಗಾದ್ರೂ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಯಾಕೆ ನಿಮಗೆ ಹಣ ಬಂದಿಲ್ವಾ? ನಿಮಗೆ 12 ಮತ್ತು 13ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದ್ರೆ ಕೆಲವರು ಕೇಳ್ತಾ ಇರ್ತಾರೆ, ಸರ್ ನಮಗೆ 12ನೇ ಕಂತಿನ ಹಣ ಬಂದಿಲ್ಲ, 13ನೇ ಕಂತಿನ ಹಣ ಬಂದಿಲ್ಲ, ಮತ್ತೆ ಇವತ್ತಿಂದ ಒಂದು 14ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಇದು ಒಂದು ಕಡೆಗೆ ಆದ್ರೆ, ಇನ್ನೊಂದು ಕಡೆಗೆ ಸರ್ ಇಲ್ಲಿ ನೀವೇನು 14ನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಮಗೆ ಯಾಕೆ ಇನ್ನು 14ನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತ 20% ಜನರಿಗೆ ಹೌದು, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತ ಗುರುವಾರ ದಿನ ನಿಮ್ಮ ಖಾತೆಗಳಿಗೆ 14ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಹಂತ ಹಂತವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತ ಮತ್ತೆ ಯಾರ್ಯಾರಿಗೆ 14ನೇ ಕಂತಿನ ಹಣ ಬರುತ್ತೆ? 20% ಜನರಿಗೆ ಅಂತ ಹೇಳಿದ್ದಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು 14ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ? ಮತ್ತೆ ಯಾರಿಗಾದ್ರೂ ಪೆಂಡಿಂಗ್ ಹಣ ಬಂದಿಲ್ವಾ? 12 ಮತ್ತು 13ನೇ ಕಂತಿನ ಹಣ ಇನ್ನೂ ಬಂದಿಲ್ವಾ? ಹಾಗಾದ್ರೆ ನೀವು ನೋಡ್ಲೇಬೇಕಾದಂತ ಮಾಹಿತಿ ಇದು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಹೊಸ ಅಪ್ಡೇಟ್ ಇದು. ಹಾಗಾದ್ರೆ ಬನ್ನಿ, ಪ್ರತಿಯೊಬ್ಬರಿಗೂ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಮೊದಲಿಗೆ ನಿಮಗೆ 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ ಒಂದ್ ಸ್ವಲ್ಪ ಹೊಸ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾರಿಗೆ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ, ಕಾರಣ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಯು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದಾರಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ. ಇದು ಒಂದೇ ಅಲ್ಲ, ಕೆಲವ್ರಿಗೆ ಏನಿದ್ದಾರೆ ಶ್ರೀಮಂತರು ಅಪ್ಲಿಕೇಶನ್ ಗಳನ್ನ ಹಾಕಿದ್ರು. ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದಕ್ಕೆ ಶ್ರೀಮಂತರು ಕೂಡ ಅಪ್ಲಿಕೇಶನ್ ನ ಹಾಕಿದ್ರು. ಸೊ ಅಂತವ್ರಿಗೆ GST ಪೇಯರ್, ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಅವರು ಕೂಡ ಶ್ರೀಮಂತರು ಏನಿದ್ದಾರೆ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರದಂತೆ ತಡೆಗಟ್ಟಿದಾರಂತೆ. ಸೊ ಆ ಒಂದು ಕಾರಣದಿಂದಾಗಿ ಬಹಳಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಇನ್ನೂ ಪೆಂಡಿಂಗ್ ಇದೆ. ಒಂದ್ ವೇಳೆ ನೀವು ಶ್ರೀಮಂತರು ಅಲ್ಲ, GST ಪೇಯರ್ ಅಲ್ಲ, ಟ್ಯಾಕ್ಸ್ ಪೇಯರ್ ಅಲ್ಲ, ಆದ್ರೂ ಕೂಡ ನಮ್ಗೆ ಹಣ ಬಂದಿಲ್ಲ ಸರ್ ಅಂತಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದ್ಸಲ ಭೇಟಿ ನೀಡಿ, ಅಲ್ಲಿ ಯಾಕಪ್ಪ ಅಂತಂದ್ರೆ ಅಲ್ಲಿ CDPO ಅಧಿಕಾರಿಗಳು ಇರ್ತಾರೆ, ಅಲ್ಲಿ ಹೋಗಿ ನೀವು ಕೇಳಿದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಣ ಬರುವಂತೆ ಮಾಡ್ತಾರೆ. ಇದು 12 ಮತ್ತು 13ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್. ಇನ್ನು ಮೇನ್ 14ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡ್ಬಿಡೋಣ. ಯಾಕಪ್ಪ ಅಂತಂದ್ರೆ ಈಗ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಾ ಇದ್ದಾರೆ, ಸರ್ ನಮ್ಗೆ ಹಣ ಬಂದಿಲ್ಲ, 14ನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಸರ್ ನಮ್ಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ನಾನು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ಮಾಡಿದೆ, ಬೆರಳೆಣಿಕೆ ಜನರಿಗೆ ಮಾತ್ರ 14ನೇ ಕಂತಿನ ಹಣ ಬಂದಿದೆ. ಅಂದ್ರೆ ಇದೀಗ ಇವಾಗ ತಾನೇ ಒಂದು 14ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಹಂತವಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಹಣ ಬರುತ್ತೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಅಂದ್ರೆ ಪರ್ ಡೇ ಇಷ್ಟಂತ ಹಣವನ್ನ ರಿಲೀಸ್ ಮಾಡ್ತಾರೆ. ಸೊ ಹಂಗಾಗಿ ನಿಮಗೆ ಕೆಲವ್ರಿಗೆ ಬಂದಿರ್ಬೋದು, ಕೆಲವ್ರಿಗೆ ಬಾರ್ದನೆ ಇರ್ಬೋದು. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಹೋದ ಸಲ 13ನೇ ಕಂತಿನ ಹಣ ಮೊದಲಿಗೆ ಯಾರಿಗೆ ಬಂದಿತ್ತು, ಈ ಬಾರಿ ಬಂದಿಲ್ಲ. ಕೆಲವ್ರಿಗೆ ಲಾಸ್ಟ್ ಏನ್ ಬಂದಿತ್ತು ಅವ್ರಿಗೆ ಈ ಬಾರಿ 14ನೇ ಕಂತಿನ ಹಣ ಮೊದಲನೇ ಒಂದು ಏನ್ ಬಿಡುಗಡೆ ಆಗಿದೆ ಅದರಲ್ಲೇ ಬಂದ್ಬಿಟ್ಟಿದೆ. ಈ ರೀತಿಯಾಗಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಇವತ್ತ ಏನಿದೆ, ಮತ್ತೆ 20% ಜನಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ಯಾವ ಜಿಲ್ಲೆಗಳಿಗೆ ಅಂತ ಹೇಳಕ್ಕಾಗಲ್ಲ, ಒಂದಿಷ್ಟು ಹಣ ಡೈಲಿ ಒಂದಿಷ್ಟು ಹಣವನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ನಿನ್ನೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬಂದಿಲ್ಲ, ಇವತ್ತ ಡಿಫ್ರೆಂಟ್ಲಿ ಆಗಿ ನಿಮ್ಮ ಖಾತೆಗಳಿಗೆ 14ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು ಸ್ವಲ್ಪ ಕಾಲಾವಕಾಶ ಇದೆ, ನಿಮ್ಮ ಖಾತೆ ಕೂಡ 14ನೇ ಕಂತಿನ ಹಣ ಬರುತ್ತೆ. ನೀವೇನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಒಂದು ವಾರ ಆದ್ರೂ ಕೂಡ 14ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂತಂದ್ರೆ ಅವಾಗ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಯಾಕೆ ಬಂದಿಲ್ಲ ಅಂತ ನೀವು ಎನ್ಕ್ವೈರಿ ಮಾಡಬಹುದು. ಅಂದ್ರೆ ಇವತ್ತು ಕೂಡ ನಿಮಗೆ ಈ ಒಂದು 14ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಮತ್ತೆ ಕೆಲವರಿಗೆ 13ನೇ ಕಂತಿನ ಹಣ ಏನು GST ಪೇಯರ್, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು, ಅವ್ರಿಗೆ ಕೂಡ ಹಣವನ್ನ ರಿಲೀಸ್ ಮಾಡಿದಾರಂತೆ, ಯಾರು ಬಡವರು ಇರ್ತಾರೆ ಅಂತವ್ರಿಗೆ. ಸೊ ಇವತ್ತ ಮತ್ತೆ 13ನೇ ಕಂತಿನ ಹಣ ಮತ್ತೆ 14ನೇ ಕಂತಿನ ಹಣ ಎರಡೂ ಬಿಡುಗಡೆ ಆಗ್ತಾ ಇದೆ. ಯಾರಿಗೆ 14ನೇ ಕಂತಿನ ಹಣ ಬಂದಿಲ್ಲ, ಇವತ್ತ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ನೀವು ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ